ನೀವೆಲ್ಲ ಗಿಲ್ಲಿನ ಬೈತಿದ್ದಾಗ ತುಂಬಾ ನೋವಾಯ್ತು. ಅತಿಥಿಗಳ ಮುಂದೆ ತೆರೆದ ಮನಸ್ಸಿನಿಂದ ಹೇಳಿದ ಅಶ್ವಿನಿ ಗೌಡ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಬಿಬಿ ಪ್ಯಾಲೇಸ್ ಟಾಸ್ಕ್ಗೆ ಬ್ರೇಕ್ ಬಿದ್ದಿದೆ. ಮಾಜಿ ಸ್ಪರ್ಧಿಗಳು ಸೀಸನ್ 12ರ ಸ್ಪರ್ಧಿಗಳು ಪಾತ್ರದಿಂದ ಹೊರಗೆ ಬಂದಿದ್ದಾರೆ. ಇನ್ನು ಟಾಸ್ಕ್ ವೇಳೆ ಅತಿಥಿಗಳು ಗಿಲ್ಲಿಯನ್ನ ನಡೆಸಿಕೊಂಡ ರೀತಿ ಹಲವರಿಗೆ ಇಷ್ಟ ಆಗಿಲ್ಲ. ಈ ಬಗ್ಗೆ ಅತಿಥಿಗಳ ಮುಂದೆ ಅಶ್ವಿನಿ ಗೌಡ ಮಾತಾಡಿದ್ದಾರೆ. ಬಿಗ್ ಬಾಸ್ನ ಬಿಬಿ ಪ್ಯಾಲೇಸ್ ಟಾಸ್ಕ್ಗೆ ಬಿದ್ದು ಬ್ರೇಕ್. ಅಶ್ವಿನಿ ಗೌಡ ಅವರ ಬದಲಾವಣೆಗೆ ನೆಟ್ಟಿಗರಿಂದ ಪ್ರಶಂಸೆ. ಗಿಲ್ಲಿ ಟಾರ್ಗೆಟ್ ಆಗ್ತಿದ್ದಾಗ ಧೈರ್ಯ ತುಂಬಿದ ಅಶ್ವಿನಿ ಗೌಡ. ಬಿಗ್ ಬಾಸ್ನಲ್ಲಿ ಕಳೆದ 2-3 ದಿನಗಳಿಂದ ಅತಿಥಿಗಳ ಮಧ್ಯೆ ಸಿಲುಕಿಕೊಂಡು ಮಾತನಾಡೋಕೆ ಆಗದೆ ಸುಮ್ಮನಿರೋದಕ್ಕೂ ಆಗದೆ ಗಿಲ್ಲಿ ನಟ ಒದ್ದಾಡ್ತಿದ್ರು. ಕೊನೆಗೂ ಬಿಬಿ ಪ್ಯಾಲೇಸ್ ಟಾಸ್ಕ್ಗೆ ಬ್ರೇಕ್ ಬಿದ್ದಿದೆ. ಅತಿಥಿಗಳು ತಮ್ಮಿಂದ ಆದ ಕೆಲವು ತಪ್ಪುಗಳ ಬಗ್ಗೆ ಮನವರಿಕೆ ಮಾಡಿಕೊಂಡಿದ್ದಾರೆ. ಇನ್ನು ಗಿಲ್ಲಿ ಕೂಡ ತಮ್ಮಿಂದ ತಪ್ಪಾಗಿದೆ ಎಂದು ಅದಕ್ಕೆ ಕ್ಷಮೆ ಕೂಡ ಕೇಳಿದ್ದಾರೆ. ಆದರೆ ಟಾಸ್ಕ್ ನೆಪದಲ್ಲಿ ಅತಿಥಿಗಳು ಗಿಲ್ಲಿಯನ್ನ ನಡೆಸಿಕೊಂಡ ರೀತಿ ವೀಕ್ಷಕರಿಗಷ್ಟೇ ಅಲ್ಲ, ಕೆಲ ಸ್ಪರ್ಧಿಗಳಿಗೂ ಇಷ್ಟ ಆಗಲಿಲ್ಲ. ಈ ಬಗ್ಗೆ ಈಗ ಅಶ್ವಿನಿ ಗೌಡ ಅತಿಥಿಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಅತಿಥಿಗಳ ವರ್ತನೆ ಹೊಸ ಗೆಳೆತನಕ್ಕೆ ನಾಂದಿ ಹಾಡಿದೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಅತಿಥಿಗಳ ಗದ್ದಲದಿಂದಾಗಿ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ಅನಿರೀಕ್ಷಿತವಾಗಿ ಒಂದಾಗಿದ್ದಾರೆ. ಸದಾ ಕಿತ್ಕೊಂಡ್ತಿದ್ದ ಇವರಿಬ್ಬರ ನಡುವೆ ಅತಿಥಿಗಳ ವರ್ತನೆ ಹೊಸ ಗೆಳೆತನಕ್ಕೆ ನಾಂದಿ ಹಾಡಿದೆ. ಅತಿಥಿಗಳಿಂದ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಗೆಳೆತನ ಮೂಡಿತು ಅನ್ನೋದನ್ನ ಸ್ವತಃ ಅಶ್ವಿನಿ ಗೌಡ ಅವರೇ ಹೇಳ್ಕೊಂಡಿದ್ದಾರೆ. ಅವನನ್ನ ಬೈತಿದ್ದಾಗ ತಡ್ಕೊಳಕ್ಕಾಗ್ಲಿಲ್ಲ. ಬಿಬಿ ಪ್ಯಾಲೇಸ್ ಟಾಸ್ಕ್ ಮುಗಿದ ಬಳಿಕ ಮಾಜಿ ಸ್ಪರ್ಧಿಗಳ ಜೊತೆ ಮಾತನಾಡುವಾಗ ಗಿಲ್ಲಿ, ನೋಡು, ನನ್ನ ಮತ್ತು ನಿನ್ನ ಒಂದು ಮಾಡೋಕೆ 5 ಜನ ಬರಬೇಕಾಯ್ತು. ಆದ್ರೂ ನೀವೆಲ್ಲರೂ ಗಿಲ್ಲಿ ನಟನನ್ನ ಬೈತಿದ್ದಾಗ ತಡ್ಕೊಳಕ್ಕಾಗಿಲ್ಲ. ತುಂಬಾ ನೋವಾಯ್ತು ಅಂತ ಗೆಸ್ಟ್ಗಳ ಮುಂದೆ ಅಶ್ವಿನಿ ಗೌಡ ಹೇಳ್ಕೊಂಡಿದ್ದಾರೆ. ಇವರಿಬ್ಬರ ಈ ಗೆಳೆತನ ಹೀಗೆ ಮುಂದುವರಿಯಲಿ ಅಂತ ವೀಕ್ಷಕರು. ಅಂದಹಾಗೆ ಅತಿಥಿಗಳು ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಿದ್ದಾಗ್ಲೂ ನೀನು ಹೋಗಬೇಡ, ನಿನ್ಗೇನಾದ್ರೂ ಮಾತಾಡಬೇಕು ಅಂತ ಅನ್ಸಿದ್ರೆ ನನಗೆ ಹೇಳು, ನಾನು ಮಾತಾಡ್ತೀನಿ, ಇವತ್ತಾದ್ರೂ ನನ್ನ ಮಾತು ಕೇಳು ಅಂತ ಗಿಲ್ಲಿಗೆ ಅಶ್ವಿನಿ ಗೌಡ ಬೆಂಬಲ ನೀಡಿ ಗಿಲ್ಲಿಯನ್ನ ಸಮಾಧಾನ ಮಾಡಿದ್ರು. ಈ ಘಟನೆಯಿಂದ ಅಶ್ವಿನಿ ಗೌಡ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಶ್ವಿನಿ ಗೌಡ ಬದಲಾವಣೆಗೆ ಫ್ಯಾನ್ಸ್ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಇವರಿಬ್ಬರ ಈ ಗೆಳೆತನ ಹೀಗೆ ಮುಂದುವರಿಯಲಿ ಅನ್ನೋದು ವೀಕ್ಷಕರ ಆಶಯ ಆಗಿದೆ. ಇನ್ನು ಗಿಲ್ಲಿ ನಟನಿಗೆ ವಿಜಯದ ತಿಲಕ ಇಟ್ಟ ಉಗ್ರಂ ಮಂಜು. ಮಾತಿನ ಮಲ್ಲನಿಗೆ ಶಿವಣ್ಣ ದೊಡ್ಡ ಫ್ಯಾನ್. ಗಿಲ್ಲಿ ನಟ ವಿರುದ್ಧ ಗರಂ ಆಗಿದ್ದ ಉಗ್ರಂ ಮಂಜು ಅದೇ ಗಿಲ್ಲಿ ನಟನಿಗೆ ಒಳಿತು ಬಯಸಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಚಾಮುಂಡೇಶ್ವರಿ ದೇವಿಯನ್ನ ನೆನೆದು ಗಿಲ್ಲಿ ನಟನಿಗೆ ಉಗ್ರಂ ಮಂಜು ವಿಜಯದ ತಿಲಕ ಇಟ್ಟಿದ್ದಾರೆ. ಅಂದಹಾಗೆ ಶಿವಣ್ಣ ಗಿಲ್ಲಿ ಫ್ಯಾನ್ ಅನ್ನೋದು ನಿಮಗೆ ಗೊತ್ತು. ನಿಮಗೆ ಆಶ್ಚರ್ಯ ಆಗ್ಬಹುದು. ಗಿಲ್ಲಿಗೆ ಒಳಿತು ಬಯಸಿದ ಉಗ್ರಂ ಮಂಜು, ಗಿಲ್ಲಿ ಗೆಲ್ಲಲಿ ಎಂದು ಹಾರೈಸಿದ ಉಗ್ರಂ ಮಂಜು. ನಾನು ಗಿಲ್ಲಿ ಫ್ಯಾನ್ ಎಂದಿದ್ದ ಶಿವಣ್ಣನ ವಿಡಿಯೋ ವೈರಲ್. ಬಿಗ್ ಬಾಸ್ ಕನ್ನಡ 12 ನೋಡುವ ಬಹುತೇಕರ ಬಾಯಲು ಈಗ ಗಿಲ್ಲಿದ್ದೇ ಮಾತು. ಪ್ರತಿದಿನ ಬಿಗ್ ಬಾಸ್ ಸಂಚಿಕೆಯಲ್ಲಿ ಪ್ರೊಮೋಗಳಲ್ಲಿ ಗಿಲ್ಲಿ ನಟ ರಾರಾಜಿಸುತ್ತಲೇ ಇದ್ದಾರೆ. ಇದು ಒನ್ ಮ್ಯಾನ್ ಶೋ ಅಂತ ಅನೇಕರು ಗಿಲ್ಲಿ ಬಗ್ಗೆ ಅಭಿಪ್ರಾಯ ಪಟ್ಟಿದ್ದಾರೆ. ಈ ಸೀಸನ್ ಗೆಲ್ಲೋದು ಗಿಲ್ಲಿನೇ ಅನ್ನೋ ಮಾತು ಹಲವರ ಬಾಯಿಂದ ಬರ್ತಿದೆ. ಅಷ್ಟೇ ಯಾಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ವಯಂ ಘೋಷಿತ ವಿನ್ನರ್ ಗಿಲ್ಲಿ ಅಂತ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಪದೇ ಪದೇ ಹೇಳ್ತಿದ್ದಾರೆ. ಹೀಗಿರುವಾಗಲೇ ಗಿಲ್ಲಿ ನಟನಿಗೆ ಉಗ್ರಂ ಮಂಜು ವಿಜಯ ತಿಲಕ ಇಟ್ಟಿದ್ದಾರೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಈ ವಾರ ಬಿಗ್ ಬಾಸ್ ಮನೆಗೆ ಅತಿಥಿಗಳಾದ ಉಗ್ರಂ ಮಂಜು, ತ್ರಿವಿಕ್ರಮ್, ರಜತ್, ಮೋಕ್ಷಿತಾ ಪೈ ಹಾಗೆ ಚೈತ್ರ ಕುಂದಾಪುರ ಬಂದಿದ್ದಾರೆ. ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದೇ ತಡ ಉಗ್ರಂ ಮಂಜು ಹಾಗೂ ಗಿಲ್ಲಿ ನಟ ಮಧ್ಯೆ ಮಾತಿನ ಚಕಮಕಿ ನಡೀತು. ಗಿಲ್ಲಿ ನಟ ವಿರುದ್ಧ ಉಗ್ರಂ ಮಂಜು ಗರಂ ಆದ್ರು. ಗಿಲ್ಲಿ ನಟನ ಬಾಯಿಗೆ ಆಲೂಗಡ್ಡೆ ತುರುಕಿದ್ರು. ಗಿಲ್ಲಿ ನಟ ಕೆಲವು ಕೆಲಸಗಳನ್ನ ಮಾಡಲೇಬೇಕಂತ ಉಗ್ರಂ ಮಂಜು ಪಟ್ಟು ಹಿಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಒಂದು ಅಚ್ಚರಿಯ ಘಟನೆ ನಡೆದಿದೆ. ಇದೇನಪ್ಪಾ ಅಂದ್ರೆ, ಗಿಲ್ಲಿ ನಟನಿಗೆ ಉಗ್ರಂ ಮಂಜು ವಿಜಯದ ತಿಲಕ ಇಟ್ಟಿದ್ದಾರೆ. ಹೌದು, ಗಿಲ್ಲಿ ನಟನ ಹಣೆಗೆ ಉಗ್ರಂ ಮಂಜು ಕುಂಕುಮ ಇಟ್ಟಿದ್ದಾರೆ. ಇದನ್ನ ವಿಜಯದ ತಿಲಕ ಅಂತ ಗಿಲ್ಲಿ ನಟ ಪರಿಗಣಿಸಿದ್ದಾರೆ. ಈ ಬಗ್ಗೆ ಮೋಕ್ಷಿತಾ ಪೈ ಬಗ್ಗೆ ಉಗ್ರಂ ಮಂಜು, ಗಿಲ್ಲಿನ ಕರೆದಿ ದೊಡ್ಡ ಕುಂಕುಮ ಇಟ್ಟೆ, ಅವನು ಹೇಳಿದ ಯಾರು ಇಟ್ಟಿಲ್ಲ ಸರ್, ಇದು ವಿಜಯದ ತಿಲಕ ಅಂದ. ಈ ತಾಯಿ ಚಾಮುಂಡೇಶ್ವರಿ ದಯೆಯಿಂದ ನೀನೇ ಗೆಲ್ಲಲಿ, ನಿನ್ಗೆ ಒಳ್ಳೇದು ಮಾಡ್ಲಿ ಬಿಡು ಅಂದೆ ಎಂದು ವಿವರಿಸಿದ್ದಾರೆ. ಟಾಸ್ಕ್ ವೇಳೆ ಗಿಲ್ಲಿ ನಟ ಹಾಗೆ ಉಗ್ರಂ ಮಂಜು ಮಧ್ಯೆ ಏನೇ ಆಗಿರ್ಬೋದು, ಆದ್ರೆ ಶುದ್ಧ ಮನಸ್ಸಿನಿಂದ ಗಿಲ್ಲಿ ನಟನಿಗೆ ಒಳ್ಳೆಯದಾಗ್ಲಿ ಅಂತ ಉಗ್ರಂ ಮಂಜು ಹಾರೈಸಿದ್ದಾರೆ. ಗಿಲ್ಲಿ ನಟನಿಗೆ ಹೊಸ ಲುಕ್ ಕೊಟ್ಟ ಉಗ್ರಂ ಮಂಜು. ಅಷ್ಟೇ ಅಲ್ಲ, ಗಿಲ್ಲಿ ನಟನಿಗೆ ಉಗ್ರಂ ಮಂಜು ಹೊಸ ಲುಕ್ ಕೊಟ್ಟಿದ್ದಾರೆ. ಗಡ್ಡ ಬಿಟ್ಟಿದ್ದ ಗಿಲ್ಲಿ ನಟನಿಗೆ ಉಗ್ರಂ ಮಂಜು ಶೇವ್ ಮಾಡಿಸಿದ್ದಾರೆ. ಉಗ್ರಂ ಮಂಜು ದಿಸಿಂದ ಗಿಲ್ಲಿ ನಟ ಹೊಸ ಅವತಾರ ತಾಳಿದ್ದಾರೆ. ಇನ್ನು ನಾನು ಗಿಲ್ಲಿ ಫ್ಯಾನ್ ಅಂದ ಶಿವಣ್ಣ ವಿಡಿಯೋ ವೈರಲ್ ಆಗಿದೆ. ಜಿ ಕನ್ನಡ ವಾಹಿನಿ ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ ಶೋಗಳಲ್ಲಿ ಗಿಲ್ಲಿ ನಟ ಭಾಗವಹಿಸಿದ್ರು. ಗಿಲ್ಲಿ ನಟ ಅವರ ಟ್ಯಾಲೆಂಟ್ ಆನ್ ಸ್ಪಾಟ್ ಕಾಮಿಡಿ ಟೈಮಿಂಗ್ ಶರಣ್, ಜಗ್ಗೇಶ್, ರವಿಚಂದ್ರನ್, ರಚಿತಾರಾಮ್ಗೆ ಸಖತ್ ಇಷ್ಟ ಆಗಿತ್ತು. ಅದರಲ್ಲೂ
ಶಿವರಾಜ್ ಕುಮಾರ್ ನಾನು ಗಿಲ್ಲಿ ದೊಡ್ಡ ಫ್ಯಾನ್ ಅಂದಿದ್ರು. ಜೊತೆಗೆ ಗಿಲ್ಲಿ ನಟ ತರಹವೇ ಶಿವರಾಜ್ ಕುಮಾರ್ ಡ್ಯಾನ್ಸ್ ಸ್ಟೆಪ್ ಹಾಕಿದ್ರು. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಟ್ನಲ್ಲಿ ಗಿಲ್ಲಿ ನಟನ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹೈಪ್ ಕ್ರಿಯೇಟ್ ಆಗಿದೆ. ನಿರೀಕ್ಷೆಯಂತೆ ಗಿಲ್ಲಿ ನಟ ವಿನ್ ಆಗ್ತಾರಾ ಅಂತ ಕಾದು ನೋಡಬೇಕಿದೆ. ಇನ್ನು ಮಾಜಿ ಸ್ಪರ್ಧಿಗಳ ಬಾಯಲು ಗಿಲ್ಲಿಯದ್ದೇ ಹೆಸರು. ಒನ್ ಮ್ಯಾನ್ ಶೋ ಬಗ್ಗೆ ಗೌತಮಿ ಜಾಧವ್ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮದ ಒನ್ ಮ್ಯಾನ್ ಶೋ ಅಂದೇ ಗಿಲ್ಲಿಗೆ ವೀಕ್ಷಕರು ಟೈಟಲ್ ಕೊಟ್ಬಿಟ್ಟಿದ್ದಾರೆ. ಸದ್ಯ ಯಾರ ಬಾಯಿ ಕೇಳಿದ್ರು ಗಿಲ್ಲಿದೇ ಹೆಸರು ಕೇಳಿ ಬರ್ತಿದೆ. ತಮ್ಮ ಕಾಮಿಡಿ ಮೂಲಕ ಅಷ್ಟರ ಮಟ್ಟಿಗೆ ಕನ್ನಡಿಗರ ಮನಗೆದ್ದಿರುವ ಗಿಲ್ಲಿ ಬಗ್ಗೆ ಇದೀಗ ಮಾಜಿ ಸ್ಪರ್ಧಿ ಗೌತಮಿ ಜಾಧವ್ ಮಾತಾಡಿದ್ದಾರೆ. ಪ್ರತಿ ಫ್ರೇಮ್ನಲ್ಲೂ ಗಿಲ್ಲಿನೇ ಎಂದ ಗೌತಮಿ ಜಾಧವ್ ಪ್ರಕಾರ ಈ ಸೀಸನ್ ಗೆಲ್ಲೋರು ಯಾರು? ಇತ್ತೀಚೆಗೆ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಗೌತಮಿ ಜಾಧವ್, ಮಂಜು ಅವರ ಮದುವೆ ಫಿಕ್ಸ್ ಆಗಿದೆ. ಅವರ ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ನಾನು ಊರಿನಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಹೋಗೋಕ್ಕಾಗಿರ್ಲಿಲ್ಲ ಎಂದಿದ್ದಾರೆ ಗೌತಮಿ ಜಾಧವ್. ಬಿಗ್ ಬಾಸ್ ನೋಡಿದ್ದೀರಾ ಅಂತ ಕೇಳಿದ್ದಾಗ, ಬಿಗ್ ಬಾಸ್ ನೋಡ್ತಿದ್ದೀರಾ ಅನ್ನೋ ಪ್ರಶ್ನೆಗೆ ನೋಡ್ತಿದ್ದೀನಿ, ಆದ್ರೆ ಪೂರ್ತಿ ಆಗ್ತಿಲ್ಲ, ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ಎಂದಿದ್ದಾರೆ ಗೌತಮಿ ಜಾಧವ್. ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಒನ್ ಮ್ಯಾನ್ ಶೋ ತರಹ ಆಗ್ತಿದೆ. ಖಂಡಿತವಾಗ್ಲೂ ಗಿಲ್ಲಿ ಎಲ್ಲಾ ಫ್ರೇಮ್ನಲ್ಲೂ ಪ್ರಾಪರ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಕೆಲವು ಪರ್ಸನಲ್ ವಿಷಯಗಳು ಕೆಲವರಿಗೆ ಬೇಜಾರಾಗಿರ್ಬೋದು, ಆದ್ರೆ ಬಹಳಷ್ಟು ಟಾಸ್ಕ್ ಮತ್ತೆ ಎಲ್ಲ ಫ್ರೇಮ್ನಲ್ಲಿಯೂ ಗಿಲ್ಲಿ ತುಂಬಾ ಎಂಟರ್ಟೈನಿಂಗ್ ಆಗಿದ್ದಾರೆ. ಅಷ್ಟು ಜನರ ಮಧ್ಯೆ ನಗು ನಗ್ತಾ ಕೌಂಟರ್ ಕೊಡೋದು ಅಥವಾ ಎಂಟರ್ಟೈನ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಎಂದಿದ್ದಾರೆ ಗೌತಮಿ. ಈ ಬಾರಿ ಬಿಗ್ ಬಾಸ್ ಹಲವು ಟ್ವಿಸ್ಟ್ ಮತ್ತು ಟರ್ನ್ಗಳಿಂದ ಕೂಡಿದೆ. ಅದರಲ್ಲೂ ಗಿಲ್ಲಿ ನಟನ ಹವಾ ಬಿಗ್ ಬಾಸ್ ದಾಟಿ ಹೊರಗಡೆ ಕೂಡ ಹೆಚ್ಚು ಸದ್ದಾಗ್ತಿದೆ. ಗಿಲ್ಲಿ ನಟ ಒನ್ ಮ್ಯಾನ್ ಶೋ ಈ ಬಾರಿ ಕಪ್ ಗೆಲ್ಲೋರು ಗಿಲ್ಲಿನೇ ಅಂತ ಈಗಾಗಲೇ ವೀಕ್ಷಕರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇದರ ಜೊತೆಗೆ ಹಲವು ನಟ ನಟಿಯರು, ಮಾಜಿ ಸ್ಪರ್ಧಿಗಳ ಸಪೋರ್ಟ್, ದೊಡ್ಡ ಫ್ಯಾನ್ ಬೇಸ್ ಮತ್ತೆ ಅವರ ಎಂಟರ್ಟೈನಿಂಗ್ ಆಟ ಎಲ್ಲವೂ ಗಿಲ್ಲಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಆದರೆ ಬಿಬಿ ಟಾಸ್ಕ್ನಲ್ಲಿ ಗಿಲ್ಲಿ ತಮ್ಮ ಮಾತುಗಳಿಂದ ಎಡವಿದ್ರು ಅದನ್ನ ತಿದ್ಕೊಂಡು ಮುಂದುವರೆತಿದ್ದಾರೆ. ಇನ್ನು ಟಾಸ್ಕ್ ಆಗಿ ಅಹಂ ಬಿಟ್ಟ ಅಶ್ವಿನಿ ಗೌಡ ಶಹಬಾಸ್ ಅಂತಿದ್ದಾರೆ ವೀಕ್ಷಕರು. ಟಾಸ್ಕ್ ಆಗಿ ಚೈತ್ರ ಕುಂದಾಪುರ ಹಿಡಿದ ಪಟ್ಟಿಗೆ ಅಶ್ವಿನಿ ಗೌಡ ತಲೆಬಾಗಿದ್ದಾರೆ. ಅಹಂ ಬಿಟ್ಟು ಪದಗಳಲ್ಲಿ ಆಟವಾಡಿ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದ ಹಾಗೆ ಅಶ್ವಿನಿ ಗೌಡ ಕ್ಷಮೆ ಕೇಳಿದ್ದಾರೆ. ಟಾಸ್ಕ್ಗೋಸ್ಕರ ಅಶ್ವಿನಿ ಗೌಡ ಫುಟ್ ಮಸಾಜ್ ಸಹ ಮಾಡಿದ್ದಾರೆ. ಟಾಸ್ಕ್ ಕಾರಣಕ್ಕೆ ಚೈತ್ರ ಕುಂದಾಪುರ ಕ್ಷಮೆ ಕೇಳ್ಬಿಟ್ಟ ಅಶ್ವಿನಿ ಗೌಡ. ರೂಮ್ನಲ್ಲಿ ಶಿಲಾಬಾಲಿಕೆ ಹೆಸರನ್ನ ಹೇಳ್ಬೇಕು, ಇಲ್ಲ ಅಂದ್ರೆ ಕ್ಷಮೆ ಕೇಳಬೇಕು ಅಂದ ಚೈತ್ರ ಕುಂದಾಪುರ ಪಟ್ಟು ಹಿಡಿದಿದ್ರು. ಕ್ಷಮೆ ಕೇಳೋಕೆ ಅಶ್ವಿನಿ ಗೌಡ ಹಿಂದೇಟು ಹಾಕಿಲ್ಲ. ಆದ್ರೆ ಕಾವ್ಯ ಶೈವ ಬಳಸಿದ ಪದಗಳನ್ನೇ ಹೇಳಲು ಅಶ್ವಿನಿ ಗೌಡ ತಯಾರಿರಲಿಲ್ಲ. ನಮಗೆ ಉತ್ತರ ಗೊತ್ತಿಲ್ಲ, ಅಷ್ಟೊಂದು ಬುದ್ಧಿ ಇಲ್ಲ ಎಂದು ಚೈತ್ರ ಕುಂದಾಪುರ ಬಳಿ ಕಾವ್ಯ ಶೈವ ಹೇಳಿದ್ರು. ಇದೇ ಮಾತನ್ನ ಎಲ್ಲರ ಕೈಯಲ್ಲಿ ಹೇಳಿಸ್ಬೇಕು ಅಂತ ಚೈತ್ರ ಕುಂದಾಪುರ ಒತ್ತಾಯಿಸಿದ್ರು. ಬುದ್ಧಿ ಇಲ್ಲ ಅಂತ ನಾನ್ಯಾಕೆ ಹೇಳ್ಬೇಕು ಅಂತ ಅಶ್ವಿನಿ ಗೌಡ ಖಂಡಿಸಿದ್ರು. ಆದ್ರೆ ಕೊನೆಗೆ ಟಾಸ್ಕ್ ಆಗಿ ಅಶ್ವಿನಿ ಗೌಡ ತಲೆಬಾಗಿದ್ದಾರೆ. ಈಗೋ ಬಿಟ್ಟು ಚೈತ್ರ ಕುಂದಾಪುರ ಬಳಿ ಕ್ಷಮೆ ಕೇಳಿದ್ದಾರೆ. ಇನ್ನು ಅತಿಥಿಗಳಿಂದ ಬ್ಲ್ಯಾಕ್ ಮೇಲ್, ಕಾವ್ಯ ಹೇಳಿದ ಮಾತನ್ನೇ ಹೇಳಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ತಿಂಡಿ ತಿನ್ನಲ್ಲ, ನನಗೆ ಹಸುವಾಗ್ತಿದೆ ಎಂದು ಚೈತ್ರ ಕುಂದಾಪುರ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅಶ್ವಿನಿ ಗೌಡ ಕ್ಷಮೆ ಕೇಳಿಲ್ಲ ಅಂದ್ರೆ ಯಾರಿಗೂ ಟಿಪ್ಸ್ ಕೊಡಲ್ಲ ಅಂತ ರಜತ್ ಹೆದರಿಸಿದ್ರು. ಇನ್ನು ಬೇಗ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಫೈನ್ಸ್ ಎತ್ತೀವಿ, ಆಗ ಇಡೀ ಮನೆ ನಾಮಿನೇಟ್ ಆಗುತ್ತೆ ಅಂತ ಉಗ್ರಮಂಜು ಒತ್ತಡ ಸಿಲುಕಿಸಿದ್ರು. ಪರಿಣಾಮ ಅಶ್ವಿನಿ ಗೌಡ ಕ್ಷಮೆ ಕೇಳೋಕೆ ಮುಂದಾದ್ರು. ಅಶ್ವಿನಿ ಗೌಡ ಹೇಳಿದ್ದು, ಹೋಗಿ 13 ಜನ ಬಿದ್ದಿದ್ದೀರಾ, ಈಗ ನಾನೊಬ್ಳು ಬೀಳ್ತೀನಿ, ನಾನು ಹೋಗಿ ದಡ್ಡ ಕೆಲಸ ಮಾಡಿ ಎಲ್ಲರ ಕೈಯಲ್ಲೂ ಹೇಳಿಸ್ತೀನಿ ಅಂತ ಯಾರಿಗೂ ರೈಟ್ಸ್ ಇಲ್ಲ ಎಂದು ಕಾವ್ಯ ಶೈವ ಬಗ್ಗೆ ಅಶ್ವಿನಿ ಗೌಡ ಪರೋಕ್ಷವಾಗಿ ಕಿಡಿಕಾರಿದ್ರು. ಪದಗಳಲ್ಲಿ ಆಟ ಆಡಿದ ಅಶ್ವಿನಿ ಗೌಡ, ಅಧ್ಯಕ್ಷನೋ ಸೈನಿಕನೋ ಕಾಯಕವೇ ಧ್ಯೇಯ. ಇವತ್ತು ನಾನು ಬಿಬಿ ಪ್ಯಾಲೇಸ್ನ ಎಲ್ಲ ಸಿಬ್ಬಂದಿ ಪರವಾಗಿ ಚೈತ್ರ ಕುಂದಾಪುರ ಕೇಳಿದ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇರಲಿಲ್ಲ. ಆ ಪ್ರಶ್ನೆಗೆ ನನ್ನ ಹತ್ತಿರ ಬುದ್ಧಿವಂತಿಕೆ ಇರಲಿಲ್ಲ. ಹೀಗಾಗಿ ನಾನು ಕ್ಷಮೆ ಕೇಳ್ತಿದ್ದೇನೆ ಎಂದು ಪದಗಳಲ್ಲಿ ಆಟವಾಡಿ ಅಶ್ವಿನಿ ಗೌಡ ಕ್ಷಮೆ ಕೇಳಿದ್ರು. ಇನ್ನು ಕರ್ನಾಟಕವೇ ಖುಷಿಪಟ್ಟಿದೆ ಎಂದ ಚೈತ್ರ ಕುಂದಾಪುರ, ಅಶ್ವಿನಿ ಗೌಡ ಕ್ಷಮೆ ಕೇಳಿದ ಮೇಲೆ ನಿಮ್ಮಿಂದ ಇವತ್ತು ಬಹಳ ಖುಷಿಯಾಗಿದೆ, ಇಡೀ ಕರ್ನಾಟಕ ಖುಷಿ ಪಟ್ಟಿರುತ್ತೆ ಎಂದು ಚೈತ್ರ ಕುಂದಾಪುರ ಹೆಮ್ಮೆ ಪಟ್ಟರು. ನಾನು ಈ ಟಾಸ್ಕ್ನಲ್ಲಿ ಗೆದ್ದೆ ಅಲ್ವಾ, ನನ್ನ ಹಾಸ್ಪಿಟಾಲಿಟಿ ಚೆನ್ನಾಗಿ ಆಗಬೇಕು ಅಷ್ಟೇ ಎಂದು ಕಾವ್ಯ ಶೈವ ಸಹ ಸಂತಸ ವ್ಯಕ್ತಪಡಿಸಿದರು. ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.